SDMC ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸರ್ ಅವರೇ, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಮೊಹಮ್ಮದ್ ರಫೀ ಸರ್ ಅವರೇ, ಒಟ್ಟಾರೆಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಗಣೇಶ್ ಸರ್ ಹೇಳಿದ ಹಾಗೆ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ. ಮೊದಲನೇದಾಗಿ ನೀವಿಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರು ಸುಮ್ಮನಿರಿ ಅಂತ ಹೇಳುವ ಅರ್ಹತೆ ನನಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇವಾಗ. ಯಾಕಂತ ಹೇಳಿದ್ರೆ ನೀವು ಸುಮ್ಮನಿರಿಯಪ್ಪ, ಇವತ್ತು ನಮ್ದು ಕೆಲಸ ಇದೆ ಅಂತ ಹೇಳ್ತೀರಿ ನೀವು ಮಕ್ಕಳಿಗೆ. ನಾವೇನಾದ್ರು ನಿಮಗೆ ಸುಮ್ಮನಿರಿ ಅಂತ ಹೇಳಿದ್ರೆ ಆದ್ರೂ ಸಂದರ್ಭೋಚಿತವಾಗಿ ವೇದಿಕೆಗೆ ಗೌರವ ಸೂಚಕವಾಗಿ ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಹೆಚ್ಚೇನು ಮಾತಾಡಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಸ್ವಲ್ಪ ನಾನು ಆಲೋಚನೆ ಮಾಡಿದಾಗ ನನಗೆ ಒಂದೆರಡು ವಿಷಯಗಳು ತಲೆಯಲ್ಲಿ ಬಂತು. ಒಟ್ಟಾರೆಯಾಗಿ ನನ್ನ ಮಾತಿನ ಅಥವಾ ಗಣೇಶರವರ ಮಾತಿನ ಆಶಯವಾಗಿ ಇಟ್ಟುಕೊಂಡು ನಾನು ಒಂದೆರಡು ಘಟನೆಯನ್ನ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗ್ಲೇ ಶಾಲೆಗೆ ಬಂದಾಗ ಆಫೀಸ್ ರೂಮಲ್ಲಿ ಹೆಡ್ ಮಾಸ್ಟ್ರಿಗೆ ಕೇಳಿದೆ, ಸರ್ ಎಷ್ಟು ಜನ ಇದ್ದಾರೆ ಮಕ್ಕಳು? ಅವ್ರ ಮಕ್ಕಳ ಸಂಖ್ಯೆ ಹೇಳಿದೆ. ಅದರಲ್ಲಿ ಗರ್ಲ್ಸ್ ಎಷ್ಟಿದ್ದಾರೆ ಸರ್, ಹುಡುಗಿರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ. ಸರ್ ಇರೋ ಹುಡುಗರಲ್ಲಿ ಒಂದು 6-7 ಜನ ಹುಡುಗರು ಅಷ್ಟೇ ಇರೋದು, ಹುಡುಗರೆಲ್ಲ ಹುಡುಗಿರೇ ಸರ್ ಇರೋದು. ಒಂದು ರೀತಿ ನನಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಗಣೇಶರು ಮಾತಾಡ್ಬೇಕಾದ್ರೆ ತಾಯಿಯಂದಿರ ಮಹತ್ವ ಎಷ್ಟು ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದೆ. ಇಲ್ಲಿ ಯಾಕೆ ನಾನು ಹುಡುಗಿಯರ ಸಂಖ್ಯೆ ಹೆಚ್ಚಿರೋದಕ್ಕೆ ಖುಷಿ ಆಯ್ತು ಅಂತಂದು ಹೇಳಿದ್ರೆ, ಇದು ಹೇಳಿ ಕೇಳಿ ಉರ್ದು ಮಾಧ್ಯಮದ ಶಾಲೆ. ಇಲ್ಲಿಗೆ ಬರ್ತಕ್ಕಂಥ ಬಹುಪಾಲು ಮಕ್ಕಳು ಇಸ್ಲಾಂ ಧರ್ಮದ ಮುಸ್ಲಿಂ ಸಮುದಾಯದ ಮಕ್ಕಳು. ನಾನು ಒಂದಿಷ್ಟು ಹಿಂದಕ್ಕೆ ಹೋಗ್ತಾನೆ. 1848ನೇ ಇಸ್ವಿಯನ್ನ ನೆನಪು ಮಾಡಿಕೊಂಡೆ ನಾನು ಅವ್ರು ಹೇಳಿದಾಗ. ಆವತ್ತಿನ ಕಾಲಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಹದಾಶಯ ಏನಂತ ಹೇಳಿದ್ರೆ, ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಎಲ್ಲರೆದುರಿಗೂ ತೆರೆದುಕೊಂಡಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತಂದೇಳಿ ಶಿಕ್ಷಣವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಉಲ್ಲೇಖಿಸ್ತಾರೆ. ಸೊ ಅವರ ಪ್ರಸ್ತುತತೆ ಈ ದೇಶಕ್ಕಾಗೋದಕ್ಕಿಂತ ಸ್ವಲ್ಪ ಹಿಂದೆ 1818ರಲ್ಲಿ ನಾವು ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನ ಕೇಳಿದ್ವಿ. ಮತ್ತೆ ಅವರ ಗಂಡ ಜ್ಯೋತಿಬಾ ಫುಲೆ ಅವರ ಹೆಸರನ್ನು ಕೂಡ ನಾವು ಕೇಳಿದ್ದೇವೆ. ಜನಸಾಮಾನ್ಯರಿಗೆ ಬಹುಶಃ ಆ ಹೆಸರು ಇನ್ನೂ ಅಷ್ಟಾಗಿ ಅವರ ಎದೆಗೆ ಮುಟ್ಟಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಹಾಗೇನೆ ತಳ ಸಮುದಾಯದವರು ಎಷ್ಟೇ ಹೆಸರು ಮಾಡಿದ್ರು ಕೂಡ ಬಹಳ ಬೇಗ ಸಮಾಜಕ್ಕೆ ಅದು ತಲುಪೋದು ಕಷ್ಟ. ಸಾವಿತ್ರಿಬಾಯಿ ಫುಲೆ ಅವರು ಮತ್ತೆ ಅವರ ಗಂಡ ಜ್ಯೋತಿಬಾ ಫುಲೆ ಅವರು ಈ ದೇಶಕ್ಕೆ ಶಿಕ್ಷಣ ಕ್ರಾಂತಿಯನ್ನ ಕೊಟ್ಟಂತ ಮೊಟ್ಟ ಮೊದಲಿಗರು. ಅದರಲ್ಲೂ ಸಾವಿತ್ರಿಬಾಯಿ ಫುಲೆ ಒಬ್ಬ ಕೆಳ ಸಮುದಾಯದ ಮಹಿಳೆ. ಮತ್ತೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ. ಈಗ ನಾನು ಮಹಿಳೆಯರ ಬಗ್ಗೆನೇ ಯಾಕೆ ಶುರು ಮಾಡಿದೆ ಅಂತಂದು ಹೇಳಿದ್ರೆ, ಗಣೇಶರವರು ನನಗೆ ಅದೊಂದು ಇಂಟ್ ಕೊಟ್ಟರು. ನಾನು ಏನೋ ಮಾತಾಡ್ಬೇಕಂತ ಬಂದೆ, ಅವ್ರ ಮಾತಿನಿಂದ ನನ್ನ ಮಾತನ್ನ ಡೈವರ್ಟ್ ಮಾಡ್ಕೊಂತ. ಸಾವಿತ್ರಿಬಾಯಿ ಫುಲೆ ಮತ್ತೆ ಅವರ ಗಂಡ ಜ್ಯೋತಿಬಾ ಫುಲೆ ಅವರು 1848ನೇ ಶತಮಾನದಲ್ಲಿನೇ ಆವತ್ತಿನ ಕಾಲದ ಈ ದೇಶದ ಸಂಸ್ಕೃತಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಔಪಚಾರಿಕ ಶಿಕ್ಷಣವನ್ನು